ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದ ಮುಖಾಂತರ ನಿಮಗೆ ಲಾಂಗ್ ಟರ್ಮ್ ಆಪ್ಷನ್ಸ್ಗಳ ಒಂದು ಇನ್ಫಾರ್ಮೇಶನ್ಸ್ ಕೊಡ್ತಾ ಇದೀವಿ. ಸುಮಾರು ಜನಕ್ಕೆ ಈ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಅವ್ರಿಗೆ ಫಸ್ಟ್ ನೆನ್ಪು ಬರೋದು ಆಪ್ಷನ್ಸ್. ಈ ಆಪ್ಷನ್ಸ್ ಅಲ್ಲಿ ಯಾವ ಟ್ರೇಡ್ ಮಾಡ್ತೀರಾ ಅಂದ್ರೆ ಅವ್ರಿಗೆ ಫಸ್ಟ್ ಬರೋದು ಬ್ಯಾಂಕ್ ನಿಫ್ಟಿ, ಕೆಲವೊಬ್ಬರಿಗೆ ನಿಫ್ಟಿ ಅಂತ ಅನ್ಕೊಳ್ಳಿ. ಸೊ ಇದನ್ನ ಬಿಟ್ಟು ಸಹ ಕೆಲವೊಂದು ಆಪ್ಷನ್ಸ್ಗಳ ಒಂದು ಲಾಂಗ್ ಟರ್ಮ್ ಎಕ್ಸ್ಪಿರೇಷನ್ ಇರುವಂತಹ ಒಂದು ಪ್ರಾಡಕ್ಟ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದ್ರ ಜೊತೆಗೆ ನಿಮ್ಗೆ ಆಲ್ರೆಡಿ ಗೊತ್ತಿರಂಗೆ ಆಪ್ಷನ್ಸ್ಗಳ ಅದ್ರ ಜೊತೆಗೆ ಈ ಡಿರೈವೇಟಿವ್ ಅಂತ ಪ್ರಾಡಕ್ಟ್ ನಾವೇನ್ ಕರಿತೀವಿ ಅದ್ರ ಡಿಸೈನ್ ಮಾಡಿರುವಂತ ಮೇನ್ ಪರ್ಪಸ್ ಹೆಡ್ಜಿಂಗ್ ಪರ್ಪಸ್ಗೋಸ್ಕರ. ಸೊ ನಾನು ಇವತ್ತೊಂದು ನಮ್ಮ ಒಬ್ರು ಲರ್ನರ್ಗೆ ಇವತ್ತೊಂದು ಟ್ರೈನಿಂಗ್ ಅಲ್ಲಿ ಈ ಒಂದು ಆಪ್ಷನ್ ಚೈನ್ ಮತ್ತೆ ಅದರ ಆಪ್ಷನ್ ಚೈನ್ ಇರುವಂತ ಕೆಲವೊಂದು ಏನಂತಾರೆ ಒಂದು ಸೀಕ್ರೆಟ್ ಇನ್ಫಾರ್ಮೇಶನ್ಸ್, ಅದೊಂದು ಇನ್ಫಾರ್ಮೇಶನ್ಸ್ ಕೊಡ್ಬೇಕಾದ್ರೆ ಈ ಲೀವ್ಸ್ ಬಗ್ಗೆ ಒಂದು ಲಿಂಕ್ ಮಾಡಿ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ಈ ವಿಡಿಯೋ ಇವತ್ತು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಶನಿವಾರ. ಓಕೆ, ಸೊ ಈ ಒಂದು ವಿಡಿಯೋನ 2 ಪಾರ್ಟ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬಿಕಾಸ್ ಡೇಟ್ ಇವತ್ತು ನೋಡ್ಕೊಳ್ಳಿ, ಸ್ಯಾಟರ್ಡೆ 8th July. ಓಕೆ, ಸೊ 2 ಪಾರ್ಟ್ ಅಲ್ಲಿ ರಿಲೀಸ್ ಮಾಡ್ತೀನಿ. ಒಂದು ಪಾರ್ಟ್ ಬಂದು ಬೇಸಿಕ್ ಇನ್ಫಾರ್ಮೇಶನ್ಸ್ ಕೊಡ್ತೀನಿ, ಮತ್ತೆ ಎರಡನೇ ಪಾರ್ಟ್ ಅಲ್ಲಿ ಸಿಂಪಲ್ ಒಂದು ಸ್ಟ್ರಾಟಜಿ, ಎಲ್ಲರಿಗೂ ಗೊತ್ತಿರುವಂತ ಸ್ಟ್ರಾಟಜಿ ಹೆಂಗೆ ಅಂತ ನಾಳಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಸಂಡೇ ನೆಕ್ಸ್ಟ್ ದಿವಸ ರಿಲೀಸ್ ಮಾಡ್ತೀನಿ. ಜಸ್ಟ್ ಒಂದು ಸ್ವಲ್ಪ ಗ್ಯಾಪ್ ಇರಲಿ, ಲೆಂತಿ ವಿಡಿಯೋ ಆಗಬಾರ್ದು ಅಂತ. ಓಕೆ, ಸೊ ಶೇರ್ ಮಾಡೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾನು ಅಲ್ಲ, ಅದ್ರ ಜೊತೆ ನಮ್ಮ ಟೀಮು ಅಲ್ಲ. ಸೊ ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಒಂದು ಎಜುಕೇಶನ್ ಮತ್ತೆ ಒಂದು ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಟ್ರೇಡ್ ಮಾಡಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಇಸ್ ಎ ರಿಸ್ಕಿ ಬಿಸ್ನೆಸ್. ಓಕೆ, ಸರಿ ಸ್ನೇಹಿತರೆ, ಲೀಪ್ಸ್ ಅಂತ ಈ ಒಂದು ಪ್ರಾಡಕ್ಟ್ಗೆ ನಾವು ಕರಿತೀರಿ. ಅದು ನಾವು ಅಂದ್ರೆ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಇದಕ್ಕೊಂದು ಇರುವಂತ ಒಂದು ಟರ್ಮ್ ಬಂದು ಲೀಪ್ಸ್. ಈ ಲೀಪ್ಸ್ ಅಂತ ಹೇಳಿದ್ರೆ ಯಾವುದೇ ಒಂದು ಆಪ್ಷನ್ಸ್ ಲಾಂಗ್ ಟರ್ಮ್ ಅಥವಾ ಮೋರ್ ದೆನ್ 1 year ಇರುವಂತಹ ಒಂದು ಎಕ್ಸ್ಪೈರೇಷನ್ ಪ್ರಾಡಕ್ಟ್ಗೆ ನಾವು ಲೀಪ್ಸ್ ಅಂತ ಕರಿತೀರಿ. ಲೀಪ್ಸ್ ನ ಒಂದು ಎಕ್ಸ್ಪಾನ್ಷನ್ ಏನಂತ ಹೇಳಿದ್ರೆ ಲಾಂಗ್ ಟರ್ಮ್ ಈಕ್ವಿಟಿ ಆಂಟಿಸಿಪೇಷನ್ ಸೆಕ್ಯೂರಿಟೀಸ್. ನೋಡಿ, ನೀವು ಇಲ್ಲೇ ನೋಡ್ಬೋದು, LEAPS ಲೀಪ್ಸ್ ಅಂತ ಕರೀತಾರೆ. ಸೊ ಇದನ್ನ ಲಾಂಗ್ ಟರ್ಮ್, ಯಾರು ಇದನ್ನ ಲಾಂಗ್ ಟರ್ಮ್ ಆಪ್ಷನ್ಸ್ ಅಂತ ಕರೆಯಲ್ಲ, ಲೀಪ್ಸ್ ಅಂತ ಕರೀತಾರೆ. ಲೀಪ್ಸ್ ಅಂದ್ರೆ ತುಂಬಾ ಸಿಂಪಲ್, ಅಂದ್ರೆ ಒಂದು ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಇದ್ರೆ ಅದರ ಒಂದು ಎಕ್ಸ್ಪೈರೇಷನ್ ಮೋರ್ ದೆನ್ 1 year ಇದೆ ಅಂತ, ಸಿಂಪಲ್. ಓಕೆ, ಸೊ ಅದ್ರ ಜೊತೆಗೆ ಇದು ಆಲ್ರೆಡಿ ಪಾಯಿಂಟ್ ಹೇಳಿದೀನಿ. ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಸೇಮ್ ಲೈಕ್ ನಿಮ್ಮ ಒಂದು ವೀಕ್ಲಿ ಮಂತ್ಲಿ ಒಂದು ಆಪ್ಷನ್ಸ್ ಏನಿದೆ ಅದೇ ರೀತಿ ವರ್ಕ್ ಆಗುತ್ತೆ. ಇದರಲ್ಲಿ ಇರುವಂತಹ ಒಂದು ಫೀಚರ್ಸ್ ಯಾವುದೇ ರೀತಿ ಚೇಂಜಸ್ ಬರೋದಿಲ್ಲ. ಸೇಮ್ ಲೈಕ್ ಯುವರ್ ವೀಕ್ಲಿ, ಅದ್ರ ಜೊತೆಗೆ ಮಂತ್ಲಿ ಒಂದು ಆಪ್ಷನ್ಸ್ ಏನಿದೆ ಅದರ ಜೊತೆಗೆ ಸೇಮ್ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ ಈ ಒಂದು ಲೀಪ್ಸ್ ಅಲ್ಲೂ ಸಹ. ಅದ್ರ ಜೊತೆಗೆ ಇದು ಎಲ್ಲ ಬ್ರೋಕರ್ಸ್ ಅಲೋ ಮಾಡ್ತಾರೆ ಅಂದ್ರೆ ಆಸ್ ಪರ್ ನನ್ನ ಒಂದು ನಾಲೆಜ್ ಪ್ರಕಾರ ಈ ಒಂದು ಪ್ರಾಡಕ್ಟ್ನ ಎಲ್ಲರೂ ಅಲೋ ಮಾಡಲೇಬೇಕು, ಎಲ್ಲ ಬ್ರೋಕರ್. ಬಿಕಾಸ್ ನಾನು ಆಲ್ರೆಡಿ ಹೇಳಿದಂಗೆ ಡಿರೈವೇಟಿವ್ಸ್ ಇರುವಂಥ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಡಿಸೈನ್ ಮಾಡಿರೋ ಪರ್ಪಸ್ ಬಂದು ಹೆಡ್ಜಿಂಗ್ ಪರ್ಪಸ್ ಆಗಿರೋದ್ರಿಂದ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಈ ಒಂದು ಆಪ್ಷನ್ ಸಹ ಹೆಡ್ಜಿಂಗ್ ಪರ್ಪಸ್ ಇರೋದ್ರಿಂದ ಮೋಸ್ಟ್ ಆಫ್ ದ ಒಂದು ಬ್ರೋಕರ್ಗಳು ಅಲೋ ಮಾಡ್ತಾರೆ. ನಿಮ್ಮ ಬ್ರೋಕರ್ ಏನಾದ್ರು ಅಲೋ ಮಾಡ್ತಿಲ್ಲ, ಈ ಒಂದು ಇನ್ಫಾರ್ಮೇಶನ್ ತಿಳ್ಕೊಂಡ್ಮೇಲೆ ನಿಮ್ಗೆ ಲಾಂಗ್ ಟರ್ಮ್ ಆಪ್ಷನ್ಸ್ ಟ್ರೇಡ್ ಮಾಡ್ಬೇಕಂದ್ರೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಿಮ್ಮ ಬ್ರೋಕರ್ನ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಫೀಚರ್ ಏನಿದೆ ಈ ಒಂದು ಲೀಪ್ಸ್ ನ ಫೀಚರ್ ಅದನ್ನ ಬೇಕಾದ್ರೆ ಎನೇಬಲ್ ಮಾಡಿಸ್ಕೊಬಹುದು. ಓಕೆ, ಸೊ ಅದ್ರ ಜೊತೆಗೆ ಈ ಒಂದು ಲೀಪ್ಸ್ ಸ್ನೇಹಿತರೆ ಫಾರಿನ್ ಕಂಟ್ರಿಗಳು, ಎಸ್ಪೆಷಲಿ ವೆಸ್ಟರ್ನ್ ಮತ್ತು ಯುರೋಪಿಯನ್ ಕಂಟ್ರಿಗಳಲ್ಲಿ ನೋಡಿದ್ರೆ ಈ ಲೀಪ್ಸ್ ಅನ್ನೋ ಒಂದು ಅಥವಾ ಒಂದು ಆಪ್ಷನ್ ಪ್ರಾಡಕ್ಟ್ ಸ್ಟಾಕ್ಸ್ ಅಲ್ಲಿ ಅವೈಲಬಿಲಿಟಿ ಇದೆ. ಬಟ್ ಇಂಡಿಯನ್ ಸ್ಪೆಸಿಫಿಕ್ ಏನಾದ್ರು ಬಂತು ಅಂದ್ರೆ ನಮ್ಮ ನಿಫ್ಟಿಯಲ್ಲಿ ಏನ್ ಪ್ರಾಡಕ್ಟ್ ಇದೆ ಅದರ ಒಂದು ಇನ್ಫಾರ್ಮೇಶನ್ ತಗೊಂಡ್ರೆ ಸ್ಟಾಕ್ಸ್ ಅಲ್ಲಿ ಈ ಒಂದು ಲೀಪ್ಸ್ ಅವೈಲೇಬಲ್ ಇಲ್ಲ. ಸ್ಟಾಕ್ಸ್ ಅಲ್ಲಿ ಇರುವಂತ ಒಂದು ಏನಂತಾರೆ ಎಕ್ಸ್ಪಿರೇಷನ್ ಜಸ್ಟ್ ನೆಕ್ಸ್ಟ್ 3 months ಅಷ್ಟೇ. ಫಸ್ಟ್ ಈ ಮಂತ್, ನೆಕ್ಸ್ಟ್ ಮಂತ್, ಅದರ ನೆಕ್ಸ್ಟ್ ಮಂತ್ ಬಿಟ್ರೆ ಯಾವುದೇ ಒಂದು ಸ್ಟಾಕ್ಗೆ ಇಂಡಿಯಾದಲ್ಲಿ ಈ ಲೀಪ್ಸ್ ಅವೈಲಬಿಲಿಟಿ ಇಲ್ಲ. ಬಟ್ ಇಂಡೈಸಿಸ್ ಅಲ್ಲಿ ಅವೈಲಬಿಲಿಟಿ ಇರೋದ್ರಿಂದ ಈ ಒಂದು ಪ್ರಾಡಕ್ಟ್ ಇಂಡೈಸಿಸ್ ಅಲ್ಲಿ ಪರ್ಫೆಕ್ಟ್ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಈ ಒಂದು ಲೀಪ್ಸ್ ಅಲ್ಲಿ ನೀವು ಟ್ರೇಡ್ ಮಾಡುವಂತ ಒಂದು ಮೇನ್ ಪರ್ಪಸ್ ಎರಡಾಗಿರ್ಬೇಕು. ಒಂದು ಬಂದು ನೀವೇನಾದ್ರು ಲಾಂಗ್ ಟರ್ಮ್ ಅಲ್ಲಿ ಟ್ರೇಡಿಂಗ್ ಮಾಡ್ಬೇಕನ್ನೋ ಒಂದು ಇಂಟ್ರೆಸ್ಟ್ ಇದ್ರೆ ಮಾಡಬಹುದು. ಇಲ್ಲ ಸತೀಶ್ ಅವರೇ, ನಾನು ದೊಡ್ಡ ಅಮೌಂಟ್ ಹಾಕಿದ್ದೀನಿ, 10 ಲಕ್ಷ 20 ಲಕ್ಷ ಹಾಕಿದ್ದೀನಿ, ಅದನ್ನ ಪ್ರೊಟೆಕ್ಟ್ ಮಾಡ್ಕೊಂಡ್ರೆ ನಂಗೆ ಗೊತ್ತಿಲ್ಲ, ಯಾವ್ದಾದ್ರು ಒಂದು ಏನಾದ್ರು ನೀವು ಯೋಚನೆ ಮಾಡಿದ್ರೆ, ಈ ರೀತಿ ಒಂದು ಯೋಚನೆ ಮಾಡಿದ್ರೆ ಈ ಒಂದು ಲೀಪ್ಸ್ ನಿಮ್ಗೆ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಬಿಕಾಸ್ ನಿಮ್ಮ ಲಾಂಗ್ ಟರ್ಮ್ಗೆ ಇದು ಒಂದು ಹೆಡ್ಜಿಂಗ್ ಜೊತೆ ಒಂದು ಪ್ರೊಟೆಕ್ಷನ್ ಕೊಡುವಂತ ಒಂದು ಸೂಪರ್ ಪ್ರಾಡಕ್ಟ್ ಸ್ನೇಹಿತರೆ. ಓಕೆ, ಸರಿ, ಈಗಿನ ಒಂದು ಇದು ಸಹ ಟ್ರೈನಿಂಗ್ ಅಲ್ಲಿ ಸಹ ಶೇರ್ ಮಾಡ್ತಿದ್ದೆ. ಸೊ ಅದನ್ನ ನಾನು ಡೈರೆಕ್ಟ್ ಸ್ಕ್ರೀನ್ ಶಾಟ್ ತಗೊಂಡಿದ್ದೆ. ನೋಡ್ಬೋದು ನಿಫ್ಟಿಯಲ್ಲಿ ನಿಫ್ಟಿ ಒಂದು ಆಪ್ಷನ್ ಚೈನ್ ನಾನು ತಗೊಂಡಿದ್ದೀನಿ. ನೋಡಿ ನಿಫ್ಟಿ ಯಾವ ಪ್ರೈಸ್ ಅಲ್ಲಿ ಇದೆ ಅಂತ. ಅದ್ರ ಜೊತೆಗೆ ನೀವು ಈ ಒಂದು ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ವೀಕ್ಲಿ ಒಂದು ಎಕ್ಸ್ಪಿರೇಷನ್ಸ್ ಇದೆ, ನೆಕ್ಸ್ಟ್ 2 months, ಅದಾದ್ಮೇಲೆ ಮಂತ್ಲಿ ಇದೆ, ಅದೊಂದು ಕ್ವಾರ್ಟರ್ಲಿ ಇದೆ. ಅದ್ರ ಜೊತೆಗೆ ನೋಡಿದ್ರೆ ನಿಮಗೆ ಹೇಳ್ತಾರೆ 2028 June 29 ಗಂಟ ಒಂದು ಆಪ್ಷನ್ಸ್ ನ ಒಂದು ಚೈನ್ ಅವೈಲೇಬಲ್ ಇದೆ. ಸೊ ಅಲ್ಲಿಗೆ ನೋಡ್ಕೊಳ್ಳಿ, 2028 ಅಷ್ಟು ವರ್ಷದ ಒಂದು ಆಪ್ಷನ್ಸ್ ಗಳನ್ನ ಅವೈಲಬಿಲಿಟಿ ಇದೆ ಅಂತ ಹೇಳಿದ್ರೆ ಈ ಒಂದು ಹೇಳ್ತಾ ಒಂದು ಲೀಪ್ಸ್ ಅನ್ನೋ ಒಂದು ಪವರ್ಫುಲ್ ಟೂಲ್ ಯಾವ ರೀತಿ ಒಂದು
ಮಾರ್ಕೆಟ್ ಅವೈಲಬಿಲಿಟಿ ಇದೆ, ಜೊತೆಗೆ ಸುಮಾರು ಜನ ಹೆಂಗ್ ಟ್ರೇಡ್ ಮಾಡ್ತಾರೆ ಅನ್ನೋದಕ್ಕೆ ನೀವು ಜಸ್ಟ್ ಒಂದು ಲೈವ್ ಎಕ್ಸಾಂಪಲ್, ಎಷ್ಟು ಲಾಂಗ್ ಟರ್ಮ್ ಅಲ್ಲಿ ಥಿಂಕ್ ಮಾಡ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನೀವು ಸಹ ಏನೋ ಟ್ರೇಡಿಂಗ್ ಮಾಡ್ತಿದ್ದೀರಾ, ಆಪ್ಷನ್ಸ್ ನ ಕಲಿಬೇಕು, ಅಡ್ವಾನ್ಸ್ ಟೆಕ್ನಿಕಲ್ ಕಲಿಬೇಕು, ಲಾಂಗ್ ಟರ್ಮ್ ಏನಾದ್ರು ಇಂಟೆನ್ಷನ್ ಇತ್ತು ಅಂದ್ರೆ ದಯವಿಟ್ಟು ನನ್ನ ಕೋರ್ಸ್ಗೆ ನೀವು 1-to-1 ಪರ್ಸನಲ್ ಟ್ರೈನಿಂಗ್ ನೀವೇನಾದ್ರು ಜಾಯ್ನ್ ಆಗಿ ಪ್ಲಾನ್ ಮಾಡಿದ್ರೆ ದಯವಿಟ್ಟು ಜಾಯ್ನ್ ಆಗಿ. ಸೂಪರ್ ಆಗಿ ವರ್ಕ್ ಆಗ್ತಿದೆ, ಸುಮಾರು ಜನಕ್ಕೆ ಹೆಲ್ಪ್ ಆಗ್ತಿದೆ ಅಂತ ಸಹ ನಾನು ಫೀಡ್ಬ್ಯಾಕ್ ಹೇಳ್ತಾ ಇದ್ದೀನಿ. ನೋಡೋಣ ಮುಂದಿನ ದಿವಸದಲ್ಲಿ ಯಾವ ರೀತಿ ನೀವು ಒಂದು ಡಿಸಿಷನ್ ತಗೊಂತೀರಾ ಅಂತ. ಓಕೆ, ಸೊ ಇದು ಜಸ್ಟ್ ಒಂದು ಇನ್ಫಾರ್ಮೇಶನ್. ಸೊ ಅದ್ರ ಜೊತೆಗೆ ನಾನು ಡಿಸೆಂಬರ್ 28, 2023 ಒಂದು ಆಪ್ಷನ್ ಚೈನ್ ಫಿಲ್ಟರ್ ಮಾಡಿದ್ರೆ ನೀವು ನೋಡ್ಬೋದು ಎಲ್ಲ ಸ್ಟ್ರೈಕ್ ಪ್ರೈಸ್ ಅವೈಲೇಬಿಲಿಟಿ ಇದೆ. ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಬೇರೆ ಕಂಟ್ರಿಗಳಲ್ಲಿ ನನಗೆ ಆಪ್ಷನ್ ಚೈನ್ ಅಷ್ಟು ಐಡಿಯಾ ಇಲ್ಲ, ಬಟ್ ಇಂಡಿಯಾದಲ್ಲಿ ಈ ನಿಫ್ಟಿಗೆ ನಾನು ಏನಾದರೂ ಈ ಒಂದು 2023 ಡಿಸೆಂಬರ್ ಒಂದು ಆಪ್ಷನ್ಸ್ ನ ತಗೊಂಡ್ರೆ ನಿಮಗೆ 57 ಅವೈಲೇಬಿಲಿಟಿ ಇಲ್ಲ. ನೀವು ನೋಡ್ಬೋದು 11,000, 12,000, 12,000. ಸೊ ಒಂದು ತುಂಬಾ ಒಂದು ಸ್ಪ್ರೆಡ್ ಇರುವಂತ ಒಂದು ಸ್ಟ್ರೈಕ್ಗಳಲ್ಲಿ ಮಾತ್ರ ನಿಮ್ಗೆ ಅವೈಲೇಬಿಲಿಟಿ ಇರುತ್ತೆ. ಬಿಕಾಸ್ ಆ ರೀತಿ ಒಂದು ತುಂಬಾ ಒಂದು 50s ಅಲ್ಲಿ ಏನಾದ್ರು ಸ್ಪ್ರೆಡ್ಗಳನ್ನ ಇಟ್ಟಿದ್ರೆ ತುಂಬಾ ಜನ ಅಲ್ಲಿ ಟ್ರೇಡಿಂಗ್ ಮಾಡೋದಿಲ್ಲ. ಅದ್ರ ಜೊತೆಗೆ ಒಂದು ವಾಲ್ಯೂಮ್ ಸಹ ಕಡಿಮೆ ಇರೋ ಒಂದು ಟೈಮಲ್ಲಿ ಇದು ಸ್ವಲ್ಪ ಒಂದು ಪ್ರಾಬ್ಲಮ್ ಕೊಡುತ್ತೆ ಅಂತ NSE ಅವರು ಈ ಒಂದು ಪ್ರಾಡಕ್ಟ್ಗೆ ತುಂಬಾ ಒಂದು 500,000 ಈ ರೀತಿ ಒಂದು ಸ್ಪ್ರೆಡ್ ಇಟ್ಟಿರೋದ್ರಿಂದ ನಿಮ್ಮ ಒಂದು ಏನಂದ್ರೆ ಇನ್ವೆಸ್ಟ್ಮೆಂಟ್ ಬೇಸಿಸ್ ಮೇಲೆ ನಿಮ್ಗೆ ಯಾವ ಸ್ಪ್ರೆಡ್ ಬೇಕು ಅದನ್ನ ತಗೊಂಡು ಸಹ ನೀವು ಟ್ರೇಡಿಂಗ್ ನ ಮಾಡ್ಬೋದು. ಅದರಲ್ಲಿ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಅಟ್ ಮನಿಗಿಂತ +200 -200 ಅಲ್ಲಿ ನಿಮಗೆ ವಾಲ್ಯೂಮ್ ಇದೆ ಅನ್ನೋದು ಬಿಟ್ಟರೆ ಅದಾದ್ಮೇಲೆ ನೋಡಿದ್ರೆ ತುಂಬಾ ವಾಲ್ಯೂಮ್ ಸಿಕ್ಕಾಪಟ್ಟೆ ಕಡಿಮೆ ಇದೆ ಅಂತ ಹೇಳಿದ್ರೆ ನೋಡೋದು. ಇಲ್ಲಿ ತಗೊಂಡ್ರೆ 19,000 ಇದೆ, +3 ಅಂದ್ರೆ 3 ಅಂತ ಹೇಳಿದ್ರೆ ಮೇಲಿನ ಒಂದು 3 ಸ್ಟ್ರೈಕ್, ಕೆಳಗಿನ ಒಂದು 3 ಸ್ಟ್ರೈಕ್ ಪ್ರೈಸ್ ತಗೊಂಡ್ರೆ ಮಾತ್ರ ನಿಮ್ಗೆ ಸಿಗುತ್ತೆ. ಅದನ್ನ ಬಿಟ್ಟರೆ ಯಾವುದೇ ರೀತಿ ನಿಮಗೆ ಹೈ ವಾಲ್ಯೂಮ್ ನಿಮಗೆ ವೀಕ್ಲಿ ಮಂತ್ಲಿ ಒಂದು ಆಪ್ಷನ್ಸ್ಗಳು ಸಿಗುವಂತ ಏನ್ ಹೇಳ್ತಾರೆ ಒಂದು ವಾಲ್ಯೂಮ್ಗಳು ಅಥವಾ ಈ ಓಪನ್ ಇಂಟ್ರೆಸ್ಟ್ ಈ ಒಂದು ಲೀಪ್ಸ್ ಅಲ್ಲಿ ಸಿಕ್ಕೋದಿಲ್ಲ. ಬಿಕಾಸ್ ಇಂಡಿಯಾದಲ್ಲಿ ಆ ರೀತಿ ಒಂದು ನಾಲೆಜ್ ಸ್ವಲ್ಪ ಕಡಿಮೆ ಇರೋ ಒಂದು ಪರ್ಪಸ್ಗೋಸ್ಕರ ಸುಮಾರು ಜನ ವೀಕ್ಲಿ ಆಪ್ಷನ್ಸ್ ಟ್ರೇಡ್ ಮಾಡೋದ್ರಿಂದ ಸ್ವಲ್ಪ ಲಿಕ್ವಿಡಿಟಿ ಒಂದು ಇಶ್ಯೂ ಸಹ ಇದೆ. ಈಗ ಒಂದು ಸೆನ್ಸೆಕ್ಸ್ ಒಂದು ಆಪ್ಷನ್ಸ್ ಬಂದ್ಮೇಲೂ ಸಹ ಫ್ಯೂಚರ್ ಅಲ್ಲಿ ಆಪ್ಷನ್ಸ್ ಅಲ್ಲಿ ಮತ್ತೆ ಫ್ಯೂಚರ್ಸ್ ಒಂದು ಸಿಕ್ಕಾಪಟ್ಟೆ ಒಂದು ಸೂಪರ್ ಆಗಿ ಒಂದು ಆಪರ್ಚುನಿಟೀಸ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಸ್ನೇಹಿತರೆ. ಅದು ಜಸ್ಟ್ ವೆಯ್ಟ್ ಅಂಡ್ ವಾಚ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಈ ಲೀಪ್ಸ್ ಒಂದು ಬೇಸಿಕ್ ಇನ್ಫಾರ್ಮೇಶನ್ಸ್ ಕೊಟ್ಮೇಲೆ ಇದ್ರಲ್ಲಿ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜ್ ಇದೆಯಾ ಅಂದ್ರೆ ಖಂಡಿತವಾಗಿ ಇದ್ದೇ ಇದೆ ಸ್ನೇಹಿತರೆ. ಇದ್ರಲ್ಲಿ ಅಡ್ವಾಂಟೇಜ್ ಏನಂದ್ರೆ ಲಾಂಗ್ ಟರ್ಮ್ ಆಪ್ಷನ್ಸ್ ಇರೋದ್ರಿಂದ ನೀವೇನಾದ್ರೂ ಸೆಲ್ಲರ್ ಆಗಿರೋ ನಂತರ ಏನಾದ್ರು ಸೆಲ್ ಆಪ್ಷನ್ಸ್ ಮಾಡ್ಬೇಕಂದ್ರೆ ಪ್ಲಾನ್ ಇತ್ತು ಅಂದ್ರೆ ನೀವು ಆಬ್ವಿಯಸ್ಲಿ ಸೆಲ್ಲರ್ ಆಗ್ಬೋದು ವಿತೌಟ್ ಟೆನ್ಷನ್. ಓಕೆ, ಸೊ ಅದ್ರ ಜೊತೆಗೆ ಇದು ನೀವೇನಾದ್ರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಮಾಡಿದಿರಾ, ಸಿಕ್ಕಾಪಟ್ಟೆ ಹಣ ಹಾಕಿದಿರಾ, ಭಯ ಇದೆ ಅಂತ ಹೇಳಿದ್ರೆ ಒಂದು ಇನ್ಶೂರೆನ್ಸ್, ಇವಾಗ ನಿಮ್ಗೆ ಒಂದು ಹೆಲ್ತ್ ಇನ್ಶೂರೆನ್ಸ್, ಒಂದು ಟರ್ಮ್ ಇನ್ಶೂರೆನ್ಸ್, ಅದರ ಜೊತೆಗೆ ಒಂದು LIC ಇನ್ಶೂರೆನ್ಸ್ ತಗೊಂಡ್ರೆ ಆ ರೀತಿ ಒಂದು ನಿಮ್ಮ ಪೋರ್ಟ್ಫೋಲಿಯೋ ಸಹ ಒಂದು ಎಡ್ಜ್ನ ಒಂದು ಇನ್ಶೂರೆನ್ಸ್ ತಗೊಂಡ್ರೆ ಇದು ಸಿಕ್ಕಾಪಟ್ಟೆ ಒಂದು ಪ್ರಾಫಿಟಬಲ್ ಒಂದು ಪ್ರಾಡಕ್ಟ್ ಅಂತ ಹೇಳಿದ್ರೆ ನಿಮ್ಮ ಒಂದು ಹೆಡ್ಜಿಂಗ್ ನಿಮ್ಮ ಒಂದು ಪೋರ್ಟ್ಫೋಲಿಯೋಗೆ ಮಾಡಿದ್ರೆ. ಓಕೆ, ಅದ್ರ ಜೊತೆಗೆ ಈ ಒಂದು ಡಿಸಾಸ್ಟ್ರಲ್ ಈವೆಂಟ್ಸ್ ಅಂತ ಕರೀತಾರಲ್ಲ, ಎಕ್ಸಾಂಪಲ್ ಕೊರೋನಾ ಆಗಿರ್ಬೋದು, ಬೇರೆ ರೀತಿ ಒಂದು US ಅಲ್ಲಿ ಒಂದು ಬೇರೆ ರೀತಿ ಒಂದು ಏನೋ ಬಾಂಬ್ ಹಾಕಿದ್ರು, ಅದ್ರ ಜೊತೆಗೆ ಬೇರೆ ಕಂಟ್ರಿಲಿ US ಅವ್ರು ಹೋಗಿ ಏನೋ ಬಾಂಬ್ ಹಾಕೋದು, ಈ ರೀತಿ ಏನಾದ್ರು ಒಂದು ಡಿಸಾಸ್ಟರ್ ಈವೆಂಟ್ಸ್ ಏನಾದ್ರು ಆಯ್ತು ಅಂದ್ರೆ ಅರ್ಥಕ್ವೇಕ್ ಆಗಿರ್ಬೋದು, ಈ ರೀತಿ ಏನಾದ್ರು ಸುನಾಮಿ ಈ ರೀತಿ ಆಯ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ ಮಾರ್ಕೆಟ್ ಬೀಳುವಂತ ಟೈಮಲ್ಲಿ ಇದು ನಿಮ್ಮ ಒಂದು ಪೋರ್ಟ್ಫೋಲಿಯೋಗೆ ಪರ್ಫೆಕ್ಟ್ ಆಗಿ ಕವರ್ ಆಗುವಂತ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಬಿಕಾಸ್ ಯಾವಾಗ ಅಂತ ಹೇಳಕ್ ಬರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾವು ಇದನ್ನ ಒಂದು ಇನ್ಶೂರೆನ್ಸ್ ತರ ಒಂದು ಟ್ರೀಟ್ ಮಾಡ್ಕೊಂಡು ಮಾಡ್ಬೋದು. ಓಕೆ, ಅದ್ರ ಜೊತೆಗೆ ಲೀಪ್ಸ್ ಅಲ್ಲಿ ಒಂದು ಪ್ರೈಸ್ ಮೂವ್ಮೆಂಟ್ ಸ್ನೇಹಿತರೆ ತುಂಬಾ ಒಂದು ಕಡಿಮೆ ಆಗೋದ್ರಿಂದ ನಿಮ್ಮ ಪ್ರೀಮಿಯಂ ನೀವು ಬೈ ಮಾಡಿದ್ರೆ, ಎಸ್ಪೆಷಲಿ ಬೈ ಮಾಡಿದ್ರೆ ನಿಮ್ಗೆ ಅಷ್ಟೊಂದು ಲಾಸ್ ಆಗೋದಿಲ್ಲ ಅನ್ನೋ ಇನ್ಫಾರ್ಮೇಶನ್ ಸಹ ನೀವು ತಿಳ್ಕೊಬೇಕು. ಸೊ ಅಲ್ಲಿ ಸೆಲ್ಲರ್ ಆಗಿದ್ರೆ ಅವ್ರಿಗೂ ಕಡಿಮೆ ಪ್ರೀಮಿಯಂ ಸಿಕ್ಕೋದ್ರಿಂದ ಬಟ್ ಒಂದು ಸೆಕ್ಯೂರಿಟಿ ಇರುತ್ತೆ. ಬಿಕಾಸ್ ಆಪ್ಷನ್ ಪ್ರೀಮಿಯಂ ಒಂದು ಕಾಸ್ಟ್ಲಿ ಇರುತ್ತೆ ಅದಕ್ಕೋಸ್ಕರ. ಓಕೆ, ಸೊ ಡಿಸ್ಅಡ್ವಾಂಟೇಜ್ ಏನಂದ್ರೆ ಆಲ್ರೆಡಿ ಹೇಳ್ದಂಗೆ ಕಾಸ್ಟ್ಲಿ ಪ್ರೀಮಿಯಂ ಇದೆ ಸ್ನೇಹಿತರೆ. ಬಿಕಾಸ್ ನೋಡಿ ಈ ಒಂದು ಸ್ಲೈಡ್ ಎಲ್ಲ ಹೋಗಿ ನೋಡಿದ್ರೆ 20,000 ಒಂದು ನೋಡಿದ್ರೆ 602 rupees ಇದೆ. ಸೊ 602 ರೂಪಾಯಿ ಇಂಟು 50 rupees ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ಅಂತ. ಓಕೆ, ಸೊ ಅದ್ರ ಜೊತೆಗೆ ಒಂದು 19,000 ಒಂದು ಪಿ ನ ನೋಡಿದ್ರೆ 347 ಇದೆ. ಸೊ ನೋಡಿ ಅದ್ರ ಜೊತೆಗೆ ಇನ್ನು 22,000 ನೋಡಿ 2,000 ರೂಪಾಯಿ ಒಂದು. ಸೊ 2,000 ಇಂಟು 50 ಕ್ವಾಂಟಿಟಿ ಎಷ್ಟು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ನಿಮಗೆ ಒಂದು ಅಂದಾಜು ಬರುತ್ತೆ. ಓಕೆ, ಇದನ್ನ ನಾನು ತೋರಿಸ್ತಾ ಇರೋದು ಡಿಸೆಂಬರ್ 23ಗೆ ಇದೆ. ನೀವು ಇನ್ನು ಮುಂದೆ ಹೋದ್ರೆ ಇನ್ನೂ ಜಾಸ್ತಿ ಇರುತ್ತೆ ಕಾಸ್ಟ್ಲಿ, ಬಿಕಾಸ್ ಟೆನ್ಯೂರ್ ಇನ್ನೂ ಜಾಸ್ತಿ ಇದೆ ಅದಕ್ಕೋಸ್ಕರ. ಓಕೆ, ಸೊ ಇದು ಹೆಲ್ಪ್ಸ್ ಇನ್ ಯುವರ್ ಬಿಗ್ ಇನ್ವೆಸ್ಟ್ಮೆಂಟ್ಸ್ ಮಾತ್ರ. ಬಿಕಾಸ್ ನಿಮ್ಮ ಹತ್ರ 5,000 ರೂಪಾಯಿ ಹಾಕಿದ್ದೀನಿ, 10,000 ರೂಪಾಯಿ ಹಾಕಿದ್ದೀನಿ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿದ್ರೆ ಆ ರೀತಿ ಪ್ರಾಡಕ್ಟ್ ಹೆಲ್ಪ್ ಆಗೋದಿಲ್ಲ. ಬಟ್ ತಿಳ್ಕೊಂಡಿರಿ, ಇವಾಗ ನೀವು 5,000ದಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಂದ್ರೆ ಯಾರು ಗೊತ್ತು ನಾಳೆ ನೀವು 50 ಲಕ್ಷ 5 ಕೋಟಿ ಗಂಟೆ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದಲ್ಲ. ಅದಕ್ಕೋಸ್ಕರ ತಿಳ್ಕೊಂಡಿದ್ರೆ ನಿಮ್ಮ ಒಂದು ನಾಲೆಜ್ ಎನ್ಹಾನ್ಸ್ಮೆಂಟ್ಸ್ ಆಗುತ್ತೆ. ಅದ್ರ ಜೊತೆಗೆ ನೀವು ಫ್ಯೂಚರ್ ಅಲ್ಲಿ ನಿಮ್ಮ ಒಂದು ಇನ್ಕಮ್ ಹೈ ಆಯ್ತು, ನೀವು ಟ್ರೇಡಿಂಗ್ ಅಲ್ಲಿ ಚೆನ್ನಾಗಿ ಕಲ್ತಿದ್ದೀರಾ, ಚೆನ್ನಾಗಿ ಅರ್ನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಪ್ರಾಬ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ಬೋದು. ಅವಾಗ ಏನಾದ್ರು ಪ್ರೊಟೆಕ್ಷನ್ ಮಾಡ್ಕೊಬೇಕು, ನಂಗೆ ಏನು ಪ್ರಾಡಕ್ಟ್ ಗೊತ್ತಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಇವಾಗಲೇ ತಿಳ್ಕೊಳ್ಳೋಕೆ. ಸೊ ಇದರಲ್ಲಿ ಲೋ ವಾಲ್ಯೂಮ್ ಹೈ ಸ್ಪ್ರೆಡ್ ಇರೋದ್ರಿಂದ ನೋಡಿ, ಸ್ಪ್ರೆಡ್ ಅಂತ ಹೇಳಿದ್ರೆ ಈ ಬೈಯರ್ಗೂ ಸೆಲ್ಲರ್ ನೋಡಿದ್ರೆ ತುಂಬಾ ಸ್ಪ್ರೆಡ್ ಇರುತ್ತೆ. ಈ ಡಿಸೆಂಬರ್ ಆಗಿರೋದ್ರಿಂದ ತುಂಬಾ ಸ್ವಲ್ಪ ಕಡಿಮೆ ಇದೆ. ಬಟ್ ಇನ್ನು ಲಾಂಗ್ ಟರ್ಮ್ ಅಂದ್ರೆ ನಿಮಗೆ ಒಂದು 20, 30, 40 ರೂಪಾಯಿ 50 ರೂಪಾಯಿ ಗಂಟೆ ಸಹ ಸ್ಪ್ರೆಡ್ ಇರುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಓಕೆ, ಸೊ ಈ ರೀತಿ ಒಂದು ಪ್ರಾಡಕ್ಟ್ ನ ಸ್ನೇಹಿತರೆ ನೀವು ಕಲೀರಿ. ನಿಮ್ಮ ಒಂದು ಹ್ಯೂಜ್ ಇನ್ವೆಸ್ಟ್ಮೆಂಟ್ಸ್ ಮಾಡಿದೀರಿ ಅಂದ್ರೆ ಒಂದು ಲೀಪ್ಸ್ ನ ಸಹ ನಿಮ್ಮ ಒಂದು
ನಾಲೆಜಲ್ಲಿ ಇಟ್ಕೊಂಡು ಇದರಲ್ಲಿ ಸಹ ನೀವು ಟ್ರೇಡ್ ಮಾಡೋಕ್ಕೆ ನೀವು ಪ್ಲಾನ್ ಮಾಡ್ಬೋದು. ಸರಿ ಸ್ನೇಹಿತರೆ, ಇದು ಇವತ್ತಿನ ಒಂದು ಸಣ್ಣ ವಿಡಿಯೋದಲ್ಲಿ ಮಾಡಿ ಇನ್ಫಾರ್ಮೇಷನ್ ಶೇರ್ ಮಾಡ್ತಿದ್ದೀನಿ ಲೀಪ್ಸ್ ಬಗ್ಗೆ. ಸೊ ನೀವೇನಾದ್ರೂ ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಕಲಿಬೇಕು, ಇಲ್ಲ ಆಪ್ಷನ್ಸ್ನ ಒಂದು ಸ್ಟ್ರಾಟಜೀಸ್ ಕಲಿಬೇಕು, ಆ ರೀತಿ ಏನಾದರೂ ಒಂದು ಡಿಸಿಷನ್ ತಗೊಂಡು ನೀವೇನಾದ್ರು ಲಾಂಗ್ ಟರ್ಮ್ ಕರಿಯರ್ ಏನಾದರೂ ಆಪ್ಷನ್ಸ್ ಅಲ್ಲಿ ಈ ಸ್ಟಾಕ್ ಮಾರ್ಕೆಟಲ್ಲಿ ಕರಿಯರ್ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಖಂಡಿತವಾಗಿ 9620275275ಗೆ ವಾಟ್ಸ್ಆಪ್ ಮಾಡಿ. ನಂಬರ್ ಇಲ್ಲಿ ಆಲ್ರೆಡಿ ಇದೆ. ಸೊ ಫಾಸ್ಟ್ ಆಗಿದ್ರೆ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ನೋಡ್ಕೊಬೋದು. ಸೊ ಅದ್ರ ಜೊತೆಗೆ ಸ್ನೇಹಿತರೆ, ಸೊ ಈ ಒಂದು ಆಪ್ಷನ್ ಸ್ಟ್ರಾಟಜಿಲಿ ಮತ್ತೊಂದು ಇನ್ಫಾರ್ಮೇಶನ್ಸ್ ಹೇಳ್ಬಿಡ್ತೀನಿ ನಿಮಗೆ. ಈ ಇನ್ಫಾರ್ಮೇಶನ್ಸ್ ಎಲ್ಲ ಒಂದು ನೆಟ್ಟಲ್ಲಿ ಸಿಗ್ಬೋದು, ಇಲ್ಲ ಅಂತಲ್ಲ. ಬಟ್ ಯಾವ್ಯಾವ ಸ್ಟ್ರಾಟಜಿ ಎಲ್ಲೆಲ್ಲಿ ಅಪ್ಲಿಕೇಬಲ್ ಮಾಡಬೇಕು, ನಿಮ್ಗೊಂದು ಕಾನ್ಫಿಡೆನ್ಸ್ ಬರಬೇಕು. ಒಂದು ಸ್ಟ್ರಾಟಜಿನ ನೀವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ಸ್ಟ್ರಾಟಜಿಯಲ್ಲಿ ನಿಮ್ಗೆ ಒಂದು ಬೂಸ್ಟ್ ಬರಬೇಕು. ಯಾಕೆ ನಾನು ಮಾಡಿದ್ದೀನಿ, ನನ್ಗೆ ಯಾರೋ ಒಬ್ರು ಹೇಳಿದ್ದಾರೆ, ಪರ್ಸನಲ್ ಆಗಿ ಹೇಳಿದ್ದಾರೆ, ಆ ರೀತಿ ಒಂದು ಕಾನ್ಫಿಡೆನ್ಸ್ ಬರಬೇಕು. ಚೆನ್ನಾಗಿ ಮಾಡ್ಬೇಕಂದ್ರೆ ಮಾತ್ರ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ನೀವು ನನ್ನ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಅದನ್ನ ಬಿಟ್ಟು ನೀವೇ ಕಲಿತೀರಾ ಅಂದ್ರೆ ಸಹ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಬಟ್ ಅದಕ್ಕೆ ಆದಂತ ಒಂದು ಟೈಮ್ ಇಡ್ಸುತ್ತೆ, ಲಾಸಸ್ ಆಗುತ್ತೆ. ಆ ಲಾಸಸ್ನ ಬೇರ್ ಮಾಡೋಂಥ ಕೆಪಾಸಿಟಿ ಇದ್ರೆ ನೀವಾಗ ನೀವು ಮಾಡಿ. ಇಲ್ಲ ಒಂದು ನಿಮ್ಮ ಲರ್ನಿಂಗ್ ಕರ್ವ ಕಡಿಮೆ ಮಾಡ್ಕೊಬೇಕಂದ್ರೆ ನೀವು ಯಾವ ಕೋರ್ಸ್ ಕೊಟ್ಟರು ಪರವಾಗಿಲ್ಲ, ಬೇರೆ ಯಾರ ಮೇಲೆ ನಂಬಿಕೆ ಇರೋ ಪರವಾಗಿಲ್ಲ, ಒಂದು ಕಲ್ತ್ಕೊಂಡು ಮಾಡಿ ಅನ್ನೋ ಒಂದು ಪರ್ಪಸ್ಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದ್ರ ಜೊತೆಗೆ ಪಾರ್ಟ್ 2 ಸ್ನೇಹಿತರೆ ಒಂದು ತುಂಬಾ ಸಿಂಪಲ್ ಸ್ಟ್ರಾಟಜಿ ಸಹ ಹೇಳ್ತೀನಿ. ಅದು ಒಂದು ಪ್ರಾಬ್ಲಿ ನಿಮ್ಗೆ 2 ಮಿನಿಟ್ಸ್ ಅಲ್ಲಿ ಎಂಡ್ ಆಗ್ಬೋದು ವಿಡಿಯೋ. ಸೊ ಅದನ್ನ ಸಹ ಶೇರ್ ಮಾಡ್ತೀನಿ. ಕಲ್ತ್ಕೊಂಡು ನೀವು ಆಪ್ಷನ್ಸ್ ಸಹ ನಿಮ್ಮ ಕರಿಯರ್ನ ಬಿಲ್ಡ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನೀವು ಕಲೀರಿ, ಬೇರೆಯವ್ರಿಗೂ ಕಲಿಸ್ತಾರೆ ಅಂತ ಹೇಳ್ತಾ ನಮಸ್ಕಾರ.